ಬೆಂಗಳೂರಿನಲ್ಲಿ ಏನು ದರೋಡೆ ಆಗಿತ್ತು, 7,11,00,000 ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನು ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನು ಹಿಡಿದಿದ್ದಾರೆ. ಸುಮಾರು 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೆಲವರು ಸಿಗಬೇಕಾಗಿದೆ, ಇನ್ನೂ ಕೆಲವ್ರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ. ಸುಮಾರು 3-4 ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತು ಈ ಕೇಸ್ನಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ 2 ಜಾಯಿಂಟ್ ಕಮಿಷನರ್ ಅವರು ಮತ್ತು 2 DCPಗಳು, ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಯವರು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು. ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತಂದರೆ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥದ್ರಲ್ಲಿ ಬೆಂಗಳೂರಿಗೇ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ಕೃತ್ಯ ಆಗಿತ್ತು. ನಮಗೂ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಈ ಕೃತ್ಯ ನಡೆದಿದ್ದು. ಅದನ್ನು ಹಿಡಿದಿದ್ದಾರೆ. ಇವತ್ತಿಗೆ ಸುಮಾರು 6.29 ಕೋಟಿ, 7,11,00,000ದಲ್ಲಿ 6,29,00,000 ಹಣ ಸಿಕ್ಕಿದೆ. ಇನ್ನು ಬಾಕಿ ಇರೋದು ಅದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಸವಾಲಾಗಿದ್ದದ್ದು. ಹಾಗಾಗಿ ಭಾಳ ತಾಂತ್ರಿಕವಾಗಿ, ಭಾಳ ಎಚ್ಚರಿಕೆಯಿಂದ, ಭಾಳ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಹಣ ತಗೊಂಡೋದವರು ಕೂಡ ಅಷ್ಟೇ ರೀತಿಯಲ್ಲಿ ಅವರು ಎಚ್ಚರಿಕೆಯಿಂದ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಈಗ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಅವ್ರ ಕಾರ್ಗಳು ಸೀಸ್ ಮಾಡಿದ್ದಾರೆ. ಅವರು ಎಷ್ಟು ಕಾರ್ಗಳನ್ನು ಯೂಸ್ ಮಾಡಿದರು ಮತ್ತು ಯಾವ ರೀತಿ ಅವರು ಹಣ ತೊಗೊಂಡೋಗಿ ಬದಲಾಯಿಸ್ಕೊಳ್ತಾ ಇದ್ದರು, ಇದೆಲ್ಲವನ್ನು ಕೂಡ ಇವತ್ತು ಅವರು ಗಮನಕ್ಕೆ ತೆಗೆದುಕೊಂಡೇ ಮಾಡಿದ್ದಾರೆ. ಅದರಿಂದ ಭಾಳ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯ ಹೆಸರು ಬಂದಂಗೆ ಆಗಿದೆ. ನಿಜಕ್ಕೂ ಕೂಡ ಭಾಳ ಜನ ಇದನ್ನು ತಾವು ಕೂಡ ಭಾಳ ವಾಚ್ ಮಾಡ್ತಾ ಇದ್ರಿ. ಹೆಜ್ಜೆ ಹೆಜ್ಜೆಗೂ ನೀವು ಕೂಡ ನಮಗೆ ಇಲಾಖೆಯನ್ನು ವಾಚ್ ಮಾಡ್ತಾಯಿದ್ರಿ, ಎಚ್ಚರಿಸ್ತಾ ಇದ್ರಿ ಅಂತ ಕಾಣಿಸುತ್ತೆ ನಮಗೂ ಕೂಡ. ಹಾಗಾಗಿ ಇವತ್ತು ಮತ್ತೊಂದು ಸಾರಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಮತ್ತು ಇನ್ನು ಮುಂದೆ ಕೂಡ ಇಲಾಖೆಯಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರೋದಕ್ಕೆ ಎಲ್ಲ ಸಿಬ್ಬಂದಿಯವ್ರಿಗೂ ಕೂಡ ಸೂಚನೆಗಳನ್ನು ಕೂಡ ಕೊಡ್ತೇವೆ. ಮತ್ತು ಯಾರಾದರೂ ಆ ರೀತಿ ಕಂಡು ಬಂದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೊಳ್ತೀವಿ. ಅವ್ರನ್ನ ಡಿಸ್ಮಿಸ್ ಮಾಡೋದು ಅಥವಾ ಅವರಿಗೆ ಬೇರೆ ಕಾನೂನಿನ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಳ್ತೀವಿ. ಇವತ್ತು ಕೂಡ ನಿನ್ನೆ ಕೋರಮಂಗಲದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದರಲ್ಲೂ ಕೂಡ ಈಗಾಗಲೇ ಅವ್ರನ್ನೂ ಎಲ್ಲ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇಲಾಖೆ ಮೊನ್ನೆ ಕೂಡ ನಾನು ನಮ್ಮ ಸ್ಪೋರ್ಟ್ಸ್ ಇವೆಂಟಲ್ಲಿ ಹೇಳ್ತಾ ಇದ್ದೆ, ಕರ್ನಾಟಕ ಪೊಲೀಸ್, ಬೆಂಗಳೂರು ಪೊಲೀಸ್ ಭಾಳ ಸಮರ್ಥವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಹೇಳ್ತಿದ್ದೆ ನಾನು. ಅವಾಗ ಇನ್ನೂ ಹಿಡಿದಿರಲಿಲ್ಲ. ಆದರೆ ನನಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇತ್ತು, ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ಆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಅಲ್ಲಿ ಒಬ್ಬರು ಕಾನ್ಸ್ಟೇಬಲ್ ಇದ್ದಾರೆ, ಮಾಲೂರು ಪೊಲೀಸ್ ಸ್ಟೇಷನ್ನಿಂದ. ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಈಗಾಗಲೇ ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೇವೆ. ಅವರಿಗೇನು RBI ಗೈಡ್ಲೈನ್ಸ್ ಇದೆ. ಆ RBI ಗೈಡ್ಲೈನ್ಸನ್ನು ಅವರು ಫಾಲೋ ಮಾಡಿದ್ದಾರಾ ಇಲ್ವಾ ಅದೆಲ್ಲ ಪರಿಶೀಲನೆ ಮಾಡ್ತಾರೆ. ಅವ್ರಿಗೇನು ಗೈಡ್ಲೈನ್ಸ್ ಕೊಡಬೇಕು, ಅವರಿಗೇನು ನಾವು ಕ್ರಮ ತಗೊಳ್ತೀವಿ. ಯಾಕೆ ಸರ್, ಈಗ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ನಿನ್ನೆ ಸಿಎಂ ಹೋಗಿ